ಒಂದೇ ತಾನೆ. ಎಲ್ಲರೂ ಒಂದೇ. ಈಗ ಜಾತಿ, ಈಗ ಈ ಎಲೆಕ್ಷನ್ ಪ್ರಕಾರ ನಡೆದಿರೋದು ಜಾತಿ ಪ್ರಕಾರ ನಡೆದಿರೋದು. ಈಗ ಅದು ಸರಿನಾ? ಜಾತಿ ಪ್ರಕಾರ ಕೇಳಿ, ಕುರುಬ್ರು JDS ಅವ್ರದ್ದು, ಗೌಡ್ರು ಕಾಂಗ್ರೆಸ್ ಅವ್ರದ್ದು, ಮುಸ್ಲಿಮ್ಸು ಕಾಂಗ್ರೆಸ್ ಅವ್ರದ್ದು ಸರಿ ಅಲ್ವೇ? ಈಗ ಜಾತಿ ಪ್ರಕಾರ ನಡೆದಿರೋದಕ್ಕೆ ನಾವು ಮುಸ್ಲಿಮ್ಸ್ ಎಲ್ಲ ಸೇರಿಸಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀವಿ. ನೀವು ಒಂದು ಒಮ್ಮತ ಸೂಚಿಸಿದ್ದೀರಾ ಎಲ್ರೂ ಅಂತ ಹೇಳ್ತಾ ಇದ್ದೀರಾ. ಓಕೆ, ಈಗ ನಾನು ಹೇಳ್ತೀನಿ. ನೀವು ಹೇಳಿದ್ರಿ ಕುರುಬ್ರು ಒಂದು ಕಡೆ, ಗೌಡ್ರು ಒಂದು ಕಡೆ, ಮುಸ್ಲಿಮ್ಸ್ರು ಒಂದು ಕಡೆ, ಅವ್ರೊಂದು ಕಡೆ, ಇವ್ರೊಂದು ಕಡೆ, ಜಾತಿ ರಾಜಕಾರಣ ಅಂತ ಹೇಳಿದ್ರಿ. ಯಾವಾಗ ನಾವೆಲ್ಲ ಸೇರಿ ಎಲ್ಲ ಒಂದು ಕಡೆ ಸೇರ್ತೀವೋ, ನಾವು ನೀವು ಎಲ್ಲ ಕೇಳೋಣ ಆಗುತ್ತೆ ಅಣ್ಣ, ಯಾವಾಗೆಲ್ಲ ಒಂದು ಕಡೆ ಸೇರ್ತೀವೋ ಆಗ ಇಲ್ಲಿ ರೋಡ್ ರೆಡಿ ಆಗಿರುತ್ತೆ, ಆಗ ಇಲ್ಲಿ ಚರಂಡಿ ರೆಡಿ ಇರುತ್ತೆ, ಆಗ ನೀವೇನೋ ಪ್ರಾಬ್ಲಮ್ ಹೇಳಿದ್ರಲ್ಲ ಅದೆಲ್ಲ ಸಾಲ್ವ್ ಆಗಿರುತ್ತೆ. ಕರೆಕ್ಟಾ? ಆಯ್ತು. ಪಕ್ಕನಾ? ಪಕ್ಕ. ಓಕೆ, ನಾವೆಲ್ಲರೂ ಯಾವಾಗ ನಾವು ಜನ ಬದಲಾಗಬೇಕು, ಅವ್ರವ್ರು ಹೇಳ್ತಾರೆ. ಯಾರು 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 ಸರ್? ನಮಸ್ಕಾರ ಸರ್. ಸರ್ ಹೇಳಿ. ಏನು ಸರ್ ನಿಮ್ಮ ಹೆಸರು? ಫೈರೋಸ್ ಖಾನ್. ಏನು ಏರಿಯಾ ಕೌನ್ಸಿಲರಾ? ಕೌನ್ಸಿಲರ್ ಇಲ್ಲಿ ಯಾರು ಇಲ್ಲ, ಅದಕ್ಕೆ ನೀವೇ ಕೌನ್ಸಿಲರ್ ಆಗ್ಬಿಟ್ಟಿದ್ದೀರಾ. ಎಲ್ಲ ನಾವು ಕೌನ್ಸಿಲರ್ ಆಗಿ ಎಲ್ಲ ಮಾಡಿಸ್ತಾ ಇದೀವಿ. ಏನು ಸರ್ ಅಭಿವೃದ್ಧಿ ಇಲ್ಲ ನಿಮ್ಮ ಏರಿಯಾ? ಏನು ಏನಿಲ್ಲ, ಎಲ್ಲ ಅಗ್ರಿ ಇದು ಬಂದಿದ್ದು ಎಲ್ಲ ಗಲ್ಲಿ ಗಂಟು ಆಗದೆ. ನಮ್ಮ ಕೌನ್ಸಿಲರ್ ಸುಯಲ್ ಅಂತ ಅವ್ರ ತಾಯಿ, ಏನು ಪ್ರಯೋಜನ ಇಲ್ಲ. JDS ಗೆಲ್ಸ್ಬಿಟ್ಟಿನು. ಈಗ ನಿಮ್ಮ ಪ್ರಕಾರ ಈ ಸಲ ಯಾರು ಗೆಲ್ಬೋದು? MLA ಕಾಂಗ್ರೆಸ್ ಗೆಲ್ತಾರೆ. ಯೋಗೇಶ್ವರ್ ಅವ್ರು ಬಂದ್ರೆ ಎಲ್ಲ ಮಾಡ್ಕೊಡ್ತಾರಾ? ಹೆಂಗಾಗಿರೋದಂತ ನಮ್ಮ ಮಾಡ ಅಂತ ಅದು ಹೇಳ್ಬಿಡ್ತೀನಿ. JDS ಕೌನ್ಸಿಲರ್ ಇಲ್ಲಿ ನಾವೇ ಗೆಲ್ಸಿದ್ದು, ನಾವೇ ಇದು ಮಾಡ್ತಿದ್ದೆ. ಅಭಿವೃದ್ಧಿ ಏನೂ ಮಾಡಲಿಲ್ಲ. ತಗೊಬಂದು ಗಿರಾಂಡಿ ಎಲ್ಲ ಏನು ಗಲ್ಲಿ ಗಂಟು ಮಾಡ್ದವನು. ಗಲ್ಲಿ ಗಂಟು ಮಾಡಿಬಿಟ್ಟು ಏನು ಮಾಡ್ದ, ಕೆಲಸಗಳು ಮಾಡಲಿಲ್ಲ. ಇದು ಲಾಸ್ಟಲ್ಲಿ DK ಅವರೆಲ್ಲ ಅಭಿವೃದ್ಧಿ ಮಾಡ್ಕೊಟ್ಟು ದುಡ್ಡು ಸ್ಯಾಂಕ್ಷನ್ ಮಾಡ್ತಾರಲ್ಲ, ಇದು ಕೆಲಸ ನಾವು ಹುಡುಗರು ಹೋಗಿ ಸೇರಿಸಿ ತಗೊಬಂದಿದ್ದೀವಿ. ಅದ್ರಗೋಸ್ಕರ ಅವನಿಗೋಸ್ಕರ ಇಲ್ಲಿ ಏಟಾಗಿದೆ. ಈ ಸಲ ಹಂಗಾದ್ರೆ ಅವರು ಯೋಗೇಶ್ವರ್ ಬಂದು ಕೆಲಸ ಮಾಡಿಸ್ತಾರೆ ಅಂತ ಮಾಡಿಸ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ನಗ್ಮಾ ಬಾನು ಅವರೇ, 2000ಗೆ ಸಿಗ್ತಾ ಇದೆ? ಸಿಗ್ತದೆ. ತಿಂಗಳಾಗೆ ಬರ್ತಾ ಇದೆ? ತಿಂಗಳು ಬರ್ತಾರೆ. ಪಕ್ಕ ಬರ್ತಾ ಇದೆ? ಪಕ್ಕ ಗ್ಯಾರಂಟಿಗೆ ಬರ್ತಾ ಇದೆ? ಗ್ಯಾರಂಟಿ ಬರ್ತಾರೆ. 5 ಗ್ಯಾರಂಟಿಗೆಲ್ಲ ಸಿಗ್ತಾ ಇದೆ? ಎಲ್ಲ 5 ಗ್ಯಾರಂಟಿ ಕರೆಕ್ಟ್ ಬರ್ತಾ ಇದೆ. ಅಕ್ಕಿ ಅಕ್ಕಿನೂ ಬರ್ತಾರೆ, ದುಡ್ಡು ಬರ್ತಾರೆ. क्या प्रॉब्लम है आप इधर एरिया में? प्रॉब्लम ಹೇಳಿ. प्रॉब्लम है वो मोरी का प्रॉब्लम है, रोड का प्रॉब्लम. ನಾನೇನೋ ಸುಮ್ಮನೆ ಕೇಳಿದೆ, ಹಿಂದಿಲಿ ನೀವು ಕನ್ನಡದಲ್ಲಿ ಹೇಳಿ. ಏನು ಅದು ಕೌನ್ಸಿಲರ್ ಇದೆ ಅಲ್ವಾ, ಅಬಿದಾ ಬಾನೋ ಕೌನ್ಸಿಲರ್ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಎಲ್ಲ ಬೀದಿ ಸರಿಯಾಗಿಲ್ಲ, ಮೋರಿ ಸರಿಯಾಗಿಲ್ಲ, ಅದು ಎಲ್ಲ ಕೆಲಸ ಅದು ಯೋಗೇಶ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಬಂದಾದ್ಮೇಲೆ ಅವ್ರು ಮಾಡ್ತಾರೆ. ಈಗ ಯೋಗೇಶ್ ಮಾಡ್ತಾರೆ ಅಂತ ಫಿಕ್ಸ್ ಆಗಿದ್ದೀರಿ? ಗ್ಯಾಪ್ನ ಇರಿಯದೆ ಅವ್ರು ಮಾಡ್ತಾರೆ, ಕೆಲಸ ಮಾಡ್ತಾರೆ. 20 ವರ್ಷದಿಂದ ಸ್ವಾಮಿ MLA ಆಯ್ತು, ಅವ್ರು ಏನು ಕೆಲಸ ಮಾಡಲ್ಲ. ಅವ್ರು CM ಆಯ್ತು, ಅವ್ರು ಏನು ಕೆಲಸ ಮಾಡಲ್ಲ. ಕುಮಾರಸ್ವಾಮಿ ಒಂದು ಕೆಲಸನೂ ಮಾಡಿಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ, ಏನು ಕೆಲಸ ಮಾಡಲಿಲ್ಲ ಅವರು. ಹಂಗಾಗಿ ಈ ಸಲ ಯೋಗೇಶ್ವರ್ ಗೆಲ್ಬೋದು. ಯೋಗೇಶ್ ಅವ್ರಿಗೆ ನನಗೆ ಜ್ಞಾಪನೆ ಇದೆ, ಅವ್ರು ಮಾಡ್ತಾರೆ ಪಕ್ಕ. ನಂದೊಂದು ಪ್ರಶ್ನೆ, 20 ವರ್ಷದಿಂದ ಯೋಗೇಶ್ವರ್ ಗೆದ್ದಿದ್ದಾರೆ, ಏನು ಮಾಡಿಲ್ಲ, ಮತ್ತೆ ಯಾಕೆ? ಮಾಡದೆ ಅವರು ಈದ್ಗಾ ಕೊಟ್ಟಿದ್ದಾರೆ ನನಗೆ ನಮಾಜ್ ಮಾಡಕ್ಕೆ. ಅವರು ಎಲ್ಲ ಮುಸ್ಲಿಮ್ಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಅವರು. ಅವರೇ ಗೆಲ್ತಾರೆ. ಫ್ಯಾಕ್ಟ್ರಿ ಮಾಡಿದ್ದಾರೆ ಅವರು. ಎಲ್ಲ ಗಂಡಸು ಎಲ್ಲ ಹೆಣ್ಸು ಎಲ್ಲ ಹೋಗ್ತಾರೆ, ಕೆಲಸ ಮಾಡ್ತಾರೆ ಅವರು. ಯೋಗೇಶ್ ಅವರು ಗೆಲ್ತಾರೆ. ಅವರೇ. ನಮಸ್ಕಾರ ಮೇಡಮ್, ಬಾರಿ ಹೇಳ್ತಾ ಇದ್ರಿ, ಏನ್ ನಿಮ್ಮ ಹೆಸರು? ಬನ್ನಿ ಪರವಾಗಿಲ್ಲ. ಬನ್ನಿ ಮೇಡಮ್ ಅವರೇ, ಬನ್ರಿ. ಆವ್ಜಿ ಯಾರು ಗೆಲ್ತಾರೆ ಒಂಚೂರು ಹೇಳ್ಜಿ. ನಿಮ್ಗೆ ಯಾರು ಇಷ್ಟ? ಕಾಂಗ್ರೆಸ್. ಎಲ್ಲ ಗ್ಯಾರಂಟಿ ಎಲ್ಲ ಬರ್ತಾ ಇದೆಯಾ? ಬರ್ತದೆ. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ? ಅದೇ ಮೋರಿ, ಇದು ರೋಡ್, ಪಾನಿ, ಅದು ಎಲ್ಲ ನಮಗೆ ಪ್ರಾಬ್ಲಮ್ ಐತೆ. ನಮಗೆ ಮನೆ ಇಲ್ವಾ, ನಮ್ಮ ಬಾಡಿಗೆಯಿಂದ ಐತೆ. ಸೊ ಅವ್ರಿಗೋಸ್ಕರ ಅವರು ಏನು ಕೊಡ್ತಾ ಇಲ್ವಾ, ಏನು ನೋಡ್ತಾ ಇಲ್ವಾ. ಬರೀ ಕಟ್ಟೆ ಬರ್ತದೆ, ರೂಮ್ ಬೀರುನಲ್ಲಿ ಇಟ್ಕೋತಾರೆ. ಬರೀ ಕಟ್ಟೆ ಬರ್ತದೆ, ರೂಮ್ ಬೀರುನಲ್ಲಿ ಇಟ್ಕೊತದೆ. ಎಂತ ಮಾರ್ರೆ ನೀವು ಕೆಲಸ ಮಾಡೋದು ಯಾವಾಗ? ಮತ್ತೆ 1 ರೂಪಾಯಿನೇ ಕೊಡ್ತಾ ಇಲ್ವಾ ಅವರು. ನಮಗೆ ಅವ್ರು ಕಾಂಗ್ರೆಸ್ ಕೊಟ್ರು ಸರ್. ಅಲ್ಲ, ಆದ್ರೂ ಈಸ್ಕೊಳ್ಳೋದು ತಪ್ಪಲ್ವೇ? ಎಲೆಕ್ಷನ್ ಟೈಮಲ್ಲಿ ದುಡ್ಡು ಇಸ್ಕೊಳ್ಳೋದು ತಪ್ಪಲ್ವೇ? ಯಾರು ಅವರು JDS ಕೊಟ್ಟಿಲ್ವಾ, ಕಾಂಗ್ರೆಸ್ ಕೊಟ್ರು. ಎಲ್ಲರೂ ಕೊಟ್ಟಿದ್ದಾರೆ. ಕಾಂಗ್ರೆಸ್ ತಗೊಂಡಿದ್ದು, ಕಾಂಗ್ರೆಸ್ಗೆ ಓಟ್ ಹಾಕಿದ್ದು ನಾವು. JDS ತಕೊಳ್ಳಿಲ್ಲ, JDS ತಗೋದಿಲ್ಲ ನಾವು. ಆದ್ರೂ ಅದು ದುಡ್ಡು ಇಸ್ಕೊಳ್ಳೋದು ತಪ್ಪಲ್ವಾ? ಯಾರ್ದು ಇಸ್ಕೋಬಾರ್ದು. ಯಾರು ತಗೊಂಡಿದ್ದ ಅವ್ರು ಹಾಕಿದ್ದಾರೆ ಗೊತ್ತಿಲ್ಲ ನನಗೆ. ಓಕೆ, ಆಯ್ತು.
ಅಜ್ಜಿ ನಮಸ್ಕಾರ. ಏನು ನಿಮ್ಮ ಹೆಸರು? ಖಾಜಾಬಾನು. ಖಾಜಾಬಾನು. ಅರೆ ನೋಡ್ರಿ, ಈಗಲೂ ಕೂಡ ವೈಟ್ ಅಂಡ್ ಬ್ಲ್ಯಾಕ್ ಟಿವಿಗೆ ಇಟ್ಕೊಂಡಿದ್ದಾರೆ ನಮ್ಮದು ಖಾಜಾಬಾನು. ವೈಟ್ ಅಂಡ್ ಬ್ಲ್ಯಾಕ್ ಟಿವಿ ನೋಡಿ, ಬಡಸ್ತಾನ ನೋಡಿ, ಕಷ್ಟಪಡ್ತಿದ್ದಾರೆ. ಗಂಡ ಹೆಂಡ್ತಿ ಇಬ್ರೇನಾ ಸರ್? ನಿಮ್ಮ ಹೆಸರು? ಸೈಯದ್ ಅಬ್ಬಾಸ್. ಮಕ್ಕಳಿದಾರಾ? ಒಬ್ಬ ಇದ್ದಾನೆ ಮಗ, ಏನು ಮಾಡ್ತಿದ್ದಾರೆ? ಕೆಲ್ಸಕ್ಕೆ ಹೋಗ್ತಾನೆ. ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಯಾಕೆ ನಿಮಗೆ ಮನೆ ಕೊಟ್ಕೊಟ್ಟಿಲ್ವಾ? ಪಕ್ಕದಲ್ಲಿ ಪಕ್ಕದಲ್ಲಿ ಕಟ್ತಾ ಇದ್ದಾರಾ? ಒಳ್ಳೇದಾದ್ರೆ ಸಾಕು. ಯಾರು ಕಟ್ಸ್ಕೊಡ್ತಿರೋದು? ಗೌರ್ಮೆಂಟ್. ಖಾಜಾಬಾನು ಅವರೇ, ಏನೇನು ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ಐತಲ್ಲ ಇದು ಹೊರಿ ಕಟ್ಬೇಕು, ನಮ್ಗೆ ನೀರಿಲ್ಲ, ನಲ್ಲಿಲ್ವಾ? ಸರ್ ಹೇಳಿ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ? ನಿಮ್ಗೆ ಏನು ಕುಂದು ಕೊರತೆ ಇದೆ ಎಲ್ಲ ಹೇಳಿ. ಏನಿದೆ ಸರ್, ನಮಗೆ ಕೆಲಸ ಹೋಗ್ತಾ ಇದೆ, ಕೆಲಸ ಬಿಟ್ಬಿಟ್ಟಿದ್ದೀನಿ. ಯಾಕೆ ಆಗ್ತಾ ಇಲ್ಲ ಕೆಲಸ ಮಾಡಿ, ಅಡುಗೆ ಮಾಡೋ ಕೆಲಸ ಮಾಡ್ತಾ ಇದ್ದೆ. ಅಡುಗೆ ಮಾಡೋ ಕೆಲಸ ಮಾಡ್ತಿದ್ರೆ ಈಗ ಆಗ್ತಿಲ್ವಾ? ಏನು ಹುಷಾರಿಲ್ಲ ನಿಮಗೆ? ಸರಿಯಲ್ಲ, ಹೆಲ್ತ್ ಇಲ್ಲ. ಹೆಲ್ತ್ ಹಾರ್ಟ್ ಪ್ರಾಬ್ಲಮ್ಮು. ನೋಡಿ ಪಾಪ, ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಅಂತೆ ಪಾಪ. ಏನಂದಿರ ಡಾಕ್ಟ್ರ್? ಏನಂದಿರ? ಏನಿದೆ, ನಾರ್ಮಲ್ ಇದೆ. ಇವಾಗ ಔಷಧಿ ಗೀಸಿ ತಗೊಂಡಿದ್ದೀನಿ, ಮಂಡ್ಯ ಹೋಗಿ ಆರಾಮಾಗಿ. ಕೆಲಸ ಮಾಡಬೇಡಿ ಅಂತ ಹೇಳಿದ್ದಾರೆ. ಆರಾಮಾಗಿರಿ ಏನಿದೆ. ನೀವು ಮತ ಹಾಕಿ ಗೆಲ್ಲಿಸ್ತಿರಲ್ಲ, ಅವ್ರು ಯಾರಾದ್ರೂ ಬಂದು ನಿಮ್ಮ ಕಷ್ಟ ಸುಖ ಕೇಳ್ತಾರೆ ಹೆಂಗೆ? ಯಾರು ಕೇಳ್ತಾರೆ ಸರ್? ನಿಮ್ಮಂತಾರ ಕೇಳ್ತಾ ಇರೋದು. ಯಾರು ಬಂದು ಕಷ್ಟ ಸುಖ ಕೇಳಲ್ಲ, ಯಾರು ಬಂದು ಸಹಾಯ ಮಾಡಲ್ಲ. ನಮ್ಮ ಖಾಜಾಬಾನು ಹಿಂಗಿದ್ದಾರೆ, ನಮ್ಮ ಸಾಬ್ ಹಿಂಗಿದ್ದಾರೆ ಅಂತ ಯಾರು ಬಂದು ಕೇಳಲ್ಲ. ಇಷ್ಟೇ ತಿಳ್ಕೊಂಬಿಡ್ರಿ, ನಾವು ಎಷ್ಟೇ ಯಾರ ಮೇಲೆ ಅಭಿಮಾನ ತೋರಿಸಿದ್ರು ಕೊನೆಗೆ ಪರಿಸ್ಥಿತಿ ಇದೇನೆ. ಅವ್ರವರಷ್ಟೇ ಬೆಳೀತಾರೆ, ಅವ್ರವರಷ್ಟೇ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬ, ಯಾವುದೇ ಪಕ್ಷ ಆಗಿರಲಿ, ಕೊನೆ ಮೂಮೆಂಟಲ್ಲಿ ಗಂಡ ಹೆಂಡತಿ ಅಷ್ಟೇ ಅವ್ರವ್ರ ಜೀವನ ನೋಡ್ಕೋಬೇಕು. ಇದು ಒಂದು ಸತ್ಯ ಸಾಕ್ಷಿ. ಯಾವ ಧರ್ಮ ಆದರೂ ಆಗಲಿ, ಯಾವ ಜಾತಿ ಆದರೂ ಆಗಲಿ, ಅಷ್ಟೇ. ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ ಸರ್. ನೀವು ನಿಮ್ಮ ಹೆಸರೇನು? ಹಜಾನಿ ಬಾನು ಅಂತ. ಹಜಾನಿ ಬಾನು ಅವರೇ, ನೀವು ಬರ್ತಾರೆ, ನಾವು ಓಟ್ ದುಡ್ಡು ತಗೊಳಲ್ಲ. ನೀವು ಬೀದಿ ಚೆನ್ನಾಗಿರಲ್ಲ, ಮನೆ ಚೆನ್ನಾಗಿರಲ್ಲ, ರೋಡ್ ಚೆನ್ನಾಗಿರಲ್ಲ, ಟಾಯ್ಲೆಟ್ ಎಲ್ಲ ನೀರು ಬರುತ್ತೆ. ನಿಮ್ಮ ಮನೆಯಲ್ಲಿ ಆ ಥರ ಬಂದರೆ ಹೇಳ್ತಾರೆ, ನೀವು ಶ್ರೀಮಂತ ಇರ್ತಾರೆ, ಶ್ರೀಮಂತ ಬನ್ನಿ ಓಟ್ಗೆ ಕಾಸು ಕೊಡ್ಬೇಕು, ಚೆನ್ನಾಗಿ ಏನಿದೆ ದುಡ್ಡಿಲ್ಲ ಅಂತ ತಗೊಳ್ತಾರೆ. ನಾವು ಆ ಥರ ತಗೊಳಲ್ಲ. ನಮಗೆ ರೋಡ್ ಚೆನ್ನಾಗಿರ್ಬೇಕು, ಬೀದಿ ಚೆನ್ನಾಗಿರ್ಬೇಕು. ನಿಮ್ಮ ಮನೆಯಲ್ಲಿ ಆ ಥರ ಇದ್ರೆ ಸುಮ್ಮನೆ ಇರ್ತಾರೆ ನೀವು? ಏನಂದ್ರೆ ಅದು ಹಜಾಲಿ ಬಾನು ಅಂತ. ಹಜಾನಿ ಬಾನು ಅವ್ರು ಹೇಳ್ತಿರೋದೇನು ಗೊತ್ತಾ? ನೀವು ಎಲ್ಲ ನೀರು ಬರ್ತಾ ಇದ್ದೀರಲ್ಲ, ನಿಮ್ಮ ಮನೆಯಲ್ಲಿ ಆ ಥರ ಬಂದರೆ ಸುಮ್ಮನೆ ಇರ್ತಾರೆ ನೀವು? ನಮ್ಮ ಮಕ್ಕಳು ಚಿಕ್ಕದು ಸುಮ್ಮನೆ ಕೋಟಿ ಖರ್ಚು ಮಾಡ್ತಾರೆ, ಏನಕ್ಕೆ? ಅವ್ರು ನೋಡ್ರಿ, ದುಃಖದಲ್ಲಿ ಮಾತಾಡ್ತಾ ಇದಾರೆ. ಎಂಡ್ ಆಫ್ ದಿ ಡೇ ನನಗೆ ಆ ಥರ ಬೇಡ ಸರ್. ನಮಗೆ ದುಡ್ಡು, ನಾನು ಒಡ್ಡು ದುಡ್ಡು ತಗೊಂಡು ನಮ್ಮ ಎಷ್ಟು ದೇವರು ಕೊಡ್ತಾರೆ ಅಷ್ಟೇ ಸಾಕು. ನನಗೆ ಚೆನ್ನಾಗಿರ್ಬೇಕು. ಇದು ಇಲ್ಲ ಅಂದ್ರೆ ನೀವು ಬಂದೇ ಬೇಡಿ, ಸುಮ್ಮನೆ ನಾವು ಕ್ಲೀನ್ ಮಾಡಿಬಿಡ್ತೀನಿ. ಈಗೇನು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಇಟ್ಕೊಂಡ್ ಬಂದಿದ್ರ ಕೊಡಕ್ಕೆ? ನಾನು ತಗೊಂಡಿಲ್ಲ, ನನಗೆ ಬೇಡ ಆ ಥರ ದುಡ್ಡು. ನೋಡ್ರಿ, ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ? ಎಲ್ಲ ಮನೆಗೂ 5,000 10,000 ಅಂತ ಹಂಚುತ್ತೀರಲ್ಲ ನೀವು, ಅದೇ ದುಡ್ಡನ್ನ ಜೋಡಿಸ್ಬಿಟ್ಟು ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ ಇದಾರೆ ಅವರು. ಎಷ್ಟು ಕೊಡ್ತಾ ಇದ್ರೆ ಅಷ್ಟೇ ಸಾಕು. ನನಗೆ ಮನೆ ಚೆನ್ನಾಗಿರ್ಬೇಕು, ಕ್ಲೀನ್ ಇರಬೇಕು. ಇಲ್ಲಾಂದ್ರೆ ಬರಬೇಡಿ. ಸುಮ್ಮನೆ ಟಾಯ್ಲೆಟ್ ಎಲ್ಲ ನೀರು ಬರ್ತಾ ಇದೆ ಇಲ್ವಾ? ಯಾರು ಹೇಳೋರು ಇರಲಿಲ್ಲ. ಕಾರ್ನಲ್ಲಿ ಹೋಗ್ತಾರೆ ಶ್ರೀಮಂತರು, ಬಡವರು ಆ ಥರ ಹೋಗಲ್ಲ. ದೇವರಿದ್ದಾರೆ ಅವ್ರಿಗೆ. ನನಗೆ ದುಡ್ಡು ಮುಖ್ಯ ಅಲ್ಲ, ಶ್ರೀಮಂತಿ ಅವ್ರಿಗೆ ದುಡ್ಡು ಮುಖ್ಯ. 2,000 3,000 ಕೊಡ್ತಾ ಇದ್ದಾರೆ, ಏನಕ್ಕೆ? ಫಸ್ಟ್ ಇದು ಕ್ಲೀನ್ ಮಾಡಿಬಿಡಿ, ಆಮೇಲೆ 2,000 ಕೊಡಿ. ಅನುಭವಿಸ್ತವ್ರಿಗೆ ಗೊತ್ತು ಕಣ್ರಿ ಕಷ್ಟ. ನನಗೆ ಅಷ್ಟೇ ಸಾಕು. ನಿಮ್ಮ ದುಡ್ಡನ್ನೇ ಬೇಡ, ನಮ್ಮ ದೇವರು ಎಷ್ಟು ಕೊಡ್ತಾ ಇದ್ದಾರೆ ಅಷ್ಟೇ ಸಾಕು ನನಗೆ. ನಿಮ್ಮ ಮನೆಯಲ್ಲಿ ಆ ಥರ ಬಂದರೆ ನೀವು ಸುಮ್ಮನೆ ಇರ್ತೀರಾ? ನೋಡಿ ಇಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ. ಇಲ್ಲಿ ಚರಂಡಿಯಲ್ಲಿ ನೀರು ಹೋಗೋದಕ್ಕೂ ಕೂಡ ಜಾಗ ಇಲ್ಲ. ಇದು ಚನ್ನಪಟ್ಟಣದ ವ್ಯವಸ್ಥೆ, ಚನ್ನಪಟ್ಟಣದ ಅಭಿವೃದ್ಧಿ. ಇಲ್ಲಿ ಇಸ್ಲಾಂ ಅಂತ ಬರೋದಿಲ್ಲ, ಹಿಂದೂ ಅಂತ ಬರೋದಿಲ್ಲ, ಕ್ರಿಶ್ಚಿಯನ್ ಅಂತ ಬರೋದಿಲ್ಲ. ಧರ್ಮಗಳನ್ನು ಬದಿಗಿಟ್ಟು ಅಭಿವೃದ್ಧಿ ಎಷ್ಟು ಮಾಡ್ತಾ ಇದ್ದೀರಾ ಸ್ವಾಮಿ ನೀವು? ಯಾವುದೇ ಪಕ್ಷ ಆಗಿರಲಿ ಸರ್, ನೋಡಿ ಇಲ್ಲಿ ಯಾವ ಥರ ಇದೆ ಪರಿಸ್ಥಿತಿ ನೋಡಿ. ಅಲ್ಲ ಹೌದು ನೋಡಿ, ಇವರು ಈ ಮನೆ ಮುಂದಗಡೆ ಮೋರಿ ಇದೆ. ಮನೆ ಮುಂದಗಡೆ ಮೋರಿ ಇದೆ. ಈ ಒಂದು ಚೂರು ಒಂದು ಸ್ವಲ್ಪ ಅಭಿವೃದ್ಧಿ. ನಮಸ್ತೆ ಮೇಡಮ್, ಏನು ನಿಮ್ಮ ಹೆಸರು? ರೇಷ್ಮಾ ಭವನ್ ಅವರೇ, ಓಟ್ ಹಾಕಿದ್ರಾ? ಓಟ್ ಒಂದು ಕರೆಕ್ಟಾಗಿ ಹಾಕ್ತೀರಾ, ಆದರೆ ಯಾವುದು ಅಭಿವೃದ್ಧಿ ಇಲ್ಲ, ಆಗಲ್ಲ ಅಲ್ವಾ? ನಿಮಗೆ ಎಲೆಕ್ಷನ್ ಟೈಮಲ್ಲಿ ಕೂಡ ದುಡ್ಡು ಬೇಕಾ? ಗ್ಯಾರಂಟಿ ದುಡ್ಡು ಬೇಕಾ? ಅಭಿವೃದ್ಧಿ ಆಗಬೇಕಾ? ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕು. ಏನು ಅಭಿವೃದ್ಧಿ ಇಲ್ಲ ನಿಮ್ಮ ಏರಿಯಾದಲ್ಲಿ? ಇಲ್ಲ, ನೀರ್ನ ಹೋಗೋದಿಲ್ಲ, ಮನೆಯಲ್ಲಿ ಕೂತ್ಕೋಕೆ ಆಗ್ತಾ ಇಲ್ಲ, ವಾಶನಾಗೆ ಮಕ್ಕಳು ಜರ ಹುಷಾರಿಲ್ಲ. ಮತ್ತೆ ಬೇರೆ ಇದು ರೋಡ್ನೇ ಇಲ್ಲ, ಯಾರು ರೆಡಿ ಮಾಡಿಕೊಡ್ತಾ ಇಲ್ಲ. ಇಲ್ಲ ಯಾರು ಏನು ಅಂತ ಕೇಳುದಿಲ್ಲ, ಹೆಂಗೆ ನಡೀತಾ ಇದೆ ಅಂತ ಹೇಳಿದ್ಲ. ನೀರ್ನ ಹೋಗುದಿಲ್ಲ. ಏನೇನು ಪ್ರಾಬ್ಲಮ್ ಇದಾವೆ ಹೇಳಿ?
ನಾವು ಬೆಳಗ್ಗೆ ಹೋದ್ರೆ 11 ಗಂಟೆಗೆ ಬರ್ತೀನಿ. ಬೆಳಗ್ಗೆ ಹೋದೆ ಸಂಜೆ ಬಂದೆ, ಮೋರಿ ತಕೊಂಡು ನಾನೇನು ಮಾಡಲಿ? ಹೋಗ್ಲಿ, ಓಟ್ ಆದ್ರೂ ಹಾಕಿದ್ರಾ? ಹಾಕಿದ್ದೆ ಅದಕ್ಕೂ ಮತ್ತೆ ಬೆಳಗ್ಗೆ ಹೋಗಿ ಸಂಜೆ ಬಂದೆ ಓಟ್ ಹಾಕಲಿಲ್ಲ ಅಂತ ಹೇಳಿಲ್ವಲ್ಲ ಸದ್ಯ, ಓಟ್ ಹಾಕಿದ್ರಾ? ಹಾಕಿದ್ದೆ. ನಿಮ್ಗೆ ಹೋಗ್ಲಿ ಯಾರು ಗೆಲ್ಬೇಕು ಹೇಳಿ, ಹೋಗ್ಲೈತೆ ನಿಮಗೆ. ಯಾರು ಗೆಲ್ದ್ರೆ ಏನಾಯ್ತದ? ಏನೂ ಆಗಲ್ಲ. ಅಷ್ಟೇ. ಅವ್ರವ್ರ ಮನೆ ಅವ್ರವ್ರ ಅನುಕೂಲ ನೋಡ್ಕೊಳ್ಳೋದು ಅಷ್ಟೇ. ಇನ್ನೇನು ನಾವೆಲ್ಲ ನಾವು ಗೆಯ್ಬೇಕು, ಗ್ಯಾಪಲ್ಲಿ ಬಂದು ಓಟ್ ಹಾಕ್ಬೇಕು. ಆಗ್ಬೇಕು. ಅದೇ ಮಟ್ಟ ಆಗ್ದಿರನೆ ಈ ಕರ್ನಾಟಕ ಬದುಕ್ಬೇಕಂದ್ರೆ ಅದೇ ಓಟ್ ಹಾಕ್ಬೇಕು. ಕರ್ನಾಟಕ ಬದುಕಬೇಕಂದ್ರೆ ಓಟ್ ಹಾಕ್ಬೇಕು, ಇಲ್ಲ ಅಂದರೆ ಎಲ್ಲ ನಾಶ ಆಗೋಯ್ತೆ. ಸರ್ ಏನು ಸರ್ ಇದು ಪ್ಯಾಂಟಿಂದ ಕೆಳಗಲ ಗಂಟ ಪೂರ್ತಿ ಗಲೀಜು ಮಾಡ್ಕೊಂಡು? ಏನು ಮಾಡೋಣ ಸರ್, ನಲ್ಲಿ ಕೆಲಸ ಮಾಡ್ತಾವನಿ, ಅದಕ್ಕೋಸ್ಕರ ಇವಾಗ ರೋಡ್ ಎಲ್ಲ ತೆಗ್ದ್ಬಿಟ್ಟು ಎಲ್ಲ ಪೈಪ್ ಎಲ್ಲ ಹೊಡೆದಾಕಿದ್ದಾರೆ. ಆ ಕಡೆ ಮೇನ್ ಲೈನೇ ಹೊಡೆದೋಗದೆ, ನೀರು ಹಿಂಸೆ ಅವೆ, ಎಲ್ಲ ಪ್ರಾಬ್ಲಮ್ಗಳವೆ. ಯಾರಿಗೆ ಹೋಗಿ ಕೇಳಿದ್ರು ಏನು ಪರಿಸ್ಥಿತಿ ಇಲ್ಲ, ಏನು ಅನುಕೂಲ ಇಲ್ಲ ನಮ್ಮ ಕಡೆಗೆ. ಅಲ್ಲಿ ನಮ್ಮ ಮನೆ ಇದೆ, ನಮ್ಮ ಮನೆ ಕಡೆ ಮೋರಿ ಎಲ್ಲ ಬಗ್ಬಿಟ್ಟವ್ರೆ, ಪೈಪ್ ಎಲ್ಲ ಕಿತ್ತೋಗದೆ, ಮೇನ್ ಲೈನ್ ಹೊಡೆದೋಗದೆ. ಯಾರಿಗಂತ ತಿಳ್ಕೊಳಕ್ಕೆ ಕೊಡ್ಲಿ, ಹಂಗಾಗದೆ. ನೀವೇನು ಕೆಲಸ ಮಾಡೋದು ಸರ್? ನಾವು ಡೆಮಾಲೇಷನ್ ಕೆಲಸ ಮಾಡೋದು, ಬಿಲ್ಡಿಂಗ್ ಅವು ಡೆಮಾಲೇಷನ್ ಮಾಡೋದು. ಅದರಲ್ಲಿ ನಮ್ಮ ಮನೆ ತಾವು ಈ ಥರ ಪರಿಸ್ಥಿತಿ ಬಂದದೆ ಸರ್. ಒಂಚೂರು ಹೊರಗಡೆ ಬಂದು ನೀವು ಚೆನ್ನಾಗಿ ಕಾಣೋದು ಬೇಡವೇ? ಹಾಂ, ಏನು ನಿಮ್ಮ ಹೆಸರು? ಅಸ್ಗರಿ ಬಾನು ಅಂತ. ಅಸ್ಗರಿ ಬಾನವರೇ, ಏನು ನಿಮ್ಮ ಪ್ರಾಬ್ಲಮ್? ಮುಂದೆಗಡೆನೆ ತರಕಾರಿ ಮಾಡ್ಕೊಂಡಿದ್ದೀರಾ, ಕಸ ಕೊಳ್ಚೆ ಎಲ್ಲ ಇದು ವರದಿ ಹಾಕ್ಬಿಟ್ಟಿದ್ದಾರೆ. ಇದು 1 ತಿಂಗಳು ಆಗ್ತಾ ಇದೆ. ರೋಡ್ ಇಲ್ಲ ಚೆನ್ನಾಗಿ. ನಮ್ಮ ಮಗ ಹುಟ್ಟಿದ್ರೆ ಆವಾಗ ರೋಡ್ ಹಾಕಿದ್ದು 10 ವರ್ಷ ಹಾಕಿ ರೋಡ್ ಈಗ ಓಪನ್ ಮಾಡಿದ್ದಾರೆ. ಅದು ಹಾಕಕ್ಕೆ ಇದು 1 ತಿಂಗಳು ಆಗ್ತಾ ಇದೆ ಹೋಗಕ್ಕೆ. ಎಲ್ಲ ಮಕ್ಕಳು ಇಲ್ಲಿಂದ ಹೋಗ್ತಾರೆ. ಎಲ್ಲ ಕಸ ಮೋರಿದು ಎಲ್ಲ ಬಿಸಿ ಎಲ್ಲ ಹಾಕಿದ್ದಾರೆ. ಯಾರು ಬಂದು ನೋಡಲ್ಲ, ಯಾರು ಹೆಂಗೈತೆ ಅಂತ ಪಕ್ಷದವರು ಬಂದು ನೋಡಲ್ಲ. 2000 ಎಲ್ಲ ಬರ್ತಾ ಇದೆಯಾ? ಬರ್ತಾ ಇದೆ. ತಿಂಗಳ ಬರ್ತಾ ಇದೆ. ಮಿಸ್ ಇಲ್ದಂಗೆ? ಮಿಸ್ ಇಲ್ಲ. ಇದು ಅಕ್ಕಿ ಕಾಸು ಬರ್ತಾ ಇದೆ. ಕರೆಂಟ್ ಫ್ರೀ ಬರ್ತಾ ಇದೆ. ಎಲ್ಲ ಸಿಗ್ತಾ ಇದೆ. 5 ಗ್ಯಾರಂಟಿ ಯೋಜನೆಗಳು ನೀಟಾಗಿ ಸಿಗ್ತಾ ಇದೆ. ನೀಟಾಗಿ ಸಿಗ್ತಾ ಇದೆ. ಈಗ ನಿಮ್ಮ ಊರು ಅಭಿವೃದ್ಧಿ ಮಾಡುವಂತ ಗಂಡುಗಲಿ ಯಾರು? ಇಬ್ರಲ್ಲಿ ಯಾರು ಗೆಲ್ಬೇಕು? ಯೋಗೇಶ್ ಪಕ್ಕ. ಫಸ್ಟ್ ಅವರೇ ಬಂದಿದ್ದಲ್ಲ. 20 ವರ್ಷದಿಂದ ಅವರೇ ಇದ್ರಂತಲ್ಲ, ಮತ್ತೆ ನಿಮ್ ರೋಡೇ ಆಗಿಲ್ಲ? ಅವರು ಬೇರೆ ಕಡೆ ಹೋಗಿದ್ರಲ್ಲ, ಅದಕ್ಕೆ ಬಂದಿಲ್ಲ. ಈಗ ಯೋಗೇಶ್ ಬಂದವರೆಲ್ಲ ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಪಕ್ಕ ಮಾಡ್ಕೊಡ್ತಾರೆ. ಅವರೇ ಗೆಲ್ಲೋದು? ಅವರೇ ಗೆಲ್ಲ. ಗ್ಯಾರಂಟಿ? ಗ್ಯಾರಂಟಿ ಫಿಕ್ಸು? ಫಿಕ್ಸ್ ಪಕ್ಕ. ಓಕೆ ಓಕೆ.